ಒಬ್ಬರು ಮಾಸ್ ಡೈರೆಕ್ಟರ್ ಮಾಸ್ ಹೀರೋಗೆ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಕೆಡಿ ಟೀಸರೇ ಸಾಕ್ಷಿ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಲೋ ಚಾನಲ್ಗೆ ಸ್ವಾಗತ. ಅನೌನ್ಸ್ಮೆಂಟ್ ಆದಾಗಲೇ ಸಿಕ್ಕಾಪಟ್ಟೆ ಸೌಂಡ್ ಆದಂಥ ಸಿನಿಮಾ ಕೆಡಿ. ಬಿಕಾಸ್ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಶೋಮ್ಯಾನ್ ಪ್ರೇಮ್ಸ್. ಆದರೆ ಹೀರೋ ಆಗಿ ಲಾಕ್ ಆಗಿದ್ದು ಮಾರ್ಟಿನ್ ಹೀರೋ ಧ್ರುವ ಸರ್ಜಾ ಅವರು. ಸರ್ಪ್ರೈಸಿಂಗ್ ಏನಪ್ಪಾ ಅಂದ್ರೆ ಈ ಮೆಗಾ ಪ್ರಾಜೆಕ್ಟ್ ಸಿನಿಮಾನ ಪ್ರೊಡ್ಯೂಸ್ ಮಾಡಕ್ಕೆ ಮುಂದೆ ಬಂದಂತ ಪ್ರೊಡಕ್ಷನ್ ಹೌಸೇ KVN ಪ್ರೊಡಕ್ಷನ್ಸ್. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಟೀಸರ್ ರಿವ್ಯೂ ಮಾಡಕ್ ಹೋಗೋಣ. ಹೋಗೋಕ್ಕಿಂತ ಮುಂಚೆ ಟೀಸರ್ಗೆ ಒಂದಷ್ಟು ಕಮೆಂಟ್ಸ್ಗಳು ಬಂದಿದೆ, ಅದನ್ನ ಒಂದು ಲುಕ್ ಹಾಕೊಂಡು ಹೋಗೋಣ. ಈ ತರ ಎಲ್ಲ ಹೀರೋ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೇನೆ ಗೊತ್ತಾಗುತ್ತೆ ಟೀಸರ್ ಯಾವ ರೇಂಜಿಗಿದೆ ಅಂತ. ಯುದ್ಧ ಶುರು ಮಾಡೋಣ, ಟೀಸರ್ ರಿವ್ಯೂ ಮಾಡೋಣ. ಕೆಡಿ ದ ಡೆವಿಲ್ ಟೀಸರ್ ಅಂತ ಹೇಳೋ ಬದಲು ಕ್ಯಾರೆಕ್ಟರ್ ಗ್ಲಿಮ್ಸಸ್ ರಿವೀಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಡಕ್ ದೇವ್ ಪಾತ್ರದಲ್ಲಿ ಸಂಜಯ್ ದತ್, ಕೆಡಿ ಪಾತ್ರದಲ್ಲಿ ಧ್ರುವ ಸರ್ಜಾ, ಧರ್ಮ ಪಾತ್ರದಲ್ಲಿ ರಮೇಶ್ ಅರವಿಂದ್, ಮಚ್ಚಲಕ್ಷ್ಮಿ ಪಾತ್ರದಲ್ಲಿ ರೀಶ್ಮಾ, ಸತ್ಯವತಿ ಪಾತ್ರದಲ್ಲಿ ಶಿಲ್ಪಾ ಶೆಟ್ಟಿ, ಅಣ್ಣಯ್ಯಪ್ಪನ ಪಾತ್ರದಲ್ಲಿ ರವಿಚಂದ್ರನ್, ಸೆನೋರಿಟಾ ಪಾತ್ರದಲ್ಲಿ ನೋರಾ ಫಾತಿಮಾ ಆಕ್ಟ್ ಮಾಡಿದ್ರೆ, ಕಮಿಷನರ್ ಪಾತ್ರದಲ್ಲಿ ರವಿಶಂಕರ್, ದಗ್ದೇವ್ ರೈಟ್ ಹ್ಯಾಂಡ್ ಆಗಿ ಯಶ್ ಶೆಟ್ಟಿ ಅವರು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಯಾವುದೇ ಡೈಲಾಗ್ಸ್ ಇಲ್ಲ, ಬಟ್ ಒಂದು ವಾಯ್ಸ್ ಓವರ್ ಇದೆ. ಅವರಿಬ್ಬರದು ರಕ್ತ ಸಂಬಂಧ ಸರ್, ಆದರೆ ಆ ರಕ್ತ ಹರಿತಾ ಇದ್ದಿದ್ದು ಮೈಯಲ್ಲ. ಈ ವಾಯ್ಸ್ ಓವರ್ ನನಗೆ ಪರ್ಸನಲಿ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸ್ತು. ದಗ್ದೇವ್ ಮತ್ತು ಕೆಡಿ ಅಪ್ಪ ಮಗನ ಅಥವಾ ಅಣ್ಣ ತಮ್ಮನ? ಸತ್ಯವತಿ ಮತ್ತು ಧರ್ಮನಿಗೆ ಹುಟ್ಟಂಥ ಮಗನೇ ಕೆಡಿನ? ಕೆಡಿಗೆ ರೌಡಿಸಮ್ ಹೇಳ್ಕೊಡೋ ಗಾಡ್ ಫಾದರ್ ಅಣ್ಣಯ್ಯಪ್ಪನ? ಇಷ್ಟು ಡೌಟ್ಸ್ ನನಗೆ ಬಂತು. ಬಟ್ ಸಿನಿಮಾ ಬರೋ ತನಕ ಈ ಡೌಟ್ಸ್ ಹಾಗೆ ಇರಲಿ ಅನ್ಕೋತೀನಿ. 1970 ಅಥವಾ 1980 ಟೈಮಲ್ಲಿ ಬೆಂಗಳೂರು ರೌಡಿಸಮ್ ಹೇಗಿತ್ತು ಅಂತ ನಾವು ಒಂದಷ್ಟು ಬುಕ್ಸ್, ವಿಡಿಯೋಸ್ ಮತ್ತು ಫಿಲಮ್ಸ್ ನೋಡಿದ್ದೇವೆ. ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದಂಥ ಮಾತು, ಈ ಸಿನಿಮಾ ಕೆಲವು ನೈಜ ಘಟನೆ ಆಧರಿಸಿದೆ ಅಂತ ನಿರ್ದೇಶಕ ಪ್ರೇಮ್ ಅವರು ಹೇಳಿದರು. ಟೀಸರ್ ಶುರುನಲ್ಲಿ ದಗ್ದೇವ್ ಟೌನ್ ಹಾಲ್ ಮುಂದೆ ಪೊಲೀಸ್ನ ಕತ್ತೆ ಮೇಲೆ ಕೂರಿಸಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಇದರಲ್ಲೇ ಗೊತ್ತಾಗುತ್ತೆ ಇವನು ಲಾ ಅಂಡ್ ಆರ್ಡರ್ಗೆ ಭಯ ಪಡಲ್ಲ ಅಂತ. ಶಿವ ಶಿವ ಸಾಂಗಲ್ಲಿ ತೋರಿಸಿರೋ ಹಾಗೆ ಕಾಳಿದಾಸ ಮುಗ್ಧ ಯುವಕ, ಆದರೆ ಈ ಯುವಕ ಕ್ರೂರವಾಗಿ ಕತ್ತಿಸ್ತಾ ಇದ್ದಾನೆ ಅಂದರೆ ಯಾವುದೋ ಒಂದು ಕಾರಣ ಇರುತ್ತೆ. ಅದೇನು ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಚಾನಲ್ಗೆ ಹೊಸದಾಗಿ ಬಂದಿರೋರಿದ್ರೆ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕಾಳಿದಾಸನ ವಾಕಿಂಗ್ ಸ್ಟೈಲ್ ನೋಡ್ತಾ ಇದ್ರೆ ಒಂದು ಸೆಕೆಂಡ್ಗೆ ಜೋಗಯ್ಯ ನೆನಪಾಗ್ತಾರೆ. ಧರ್ಮ ರಕ್ತಸಿಕ್ತವಾದ ಮುಖದಲ್ಲಿ ಕ್ರೋಧ ತುಂಬ್ಕೊಂಡು ನಿಂತಿರ್ತಾನೆ. ಐ ಥಿಂಕ್ ಧರ್ಮನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿರೋರ್ನ ಧರ್ಮ ಹೇಗೆ ಹೊಡೆದಾಕಿರ್ತಾನೆ. ಮಚ್ಚಲಕ್ಷ್ಮಿ ಕೈಯಲ್ಲಿ ಪೆಟ್ರೋಲ್ ಕ್ಯಾನ್ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಇದನ್ನ ನೋಡಿದ್ರೆ ಆ ಗಲ್ಲಿಯಲ್ಲಿ ಇವಳು ಪೆಟ್ರೋಲ್ ಬಿಸ್ನೆಸ್ ಮಾಡ್ತಾ ಇರ್ಬೋದು. ದುಶ್ಯಾಸನ ಸಾಯೋ ತನಕ ನಾನು ಕೂದಲು ಕಟ್ಟಲ್ಲ ಅಂತ ಹೇಗೆ ದ್ರೌಪದಿ ಶಪಥ ಮಾಡಿದ್ಲು, ಇಲ್ಲೂ ಕೂಡ ಸತ್ಯವತಿ ಕೈಯಲ್ಲಿ ಒಂದು ಚೀಲ ಇದೆ. ಆ ಚೀಲದೊಳಗಡೆ ತಲೆ ಇರ್ಬೋದು, ಆದರೆ ಆ ತಲೆ ಯಾರ್ದು? ಈ ಸಾವಿಗೆ ಕಾರಣ ಆಗಿರೋ ಅಂಥವ್ರು ಸಾಯೋ ತನಕ ನಾನು ಕೂದಲು ಕಟ್ಟಲ್ಲ ಅಂತ ಸತ್ಯವತಿ ಶಪಥ ಮಾಡಿರ್ಬೋದು. ತುಂಬ ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟರ್ ಅನಿಸುತ್ತೆ. ಅಣ್ಣಯ್ಯಪ್ಪನ ಬಗ್ಗೆ ಇಲ್ಲೇನು ಬಿಟ್ಕೊಟ್ಟಿಲ್ಲ. ಸೊ ಮುಂದಕ್ಕೆ ಹೋಗೋಣ. ಸೆನೋರಿಟಾ ಒಂದು ಹಾಡಿಗೆ ಬಂದು ಹೋಗುವಂಥ ಪಾತ್ರ ಅನಿಸುತ್ತೆ. ಈ ಸಿನಿಮಾದ ಕ್ಯಾಮ್ರಾ ವರ್ಕ್, ಎಡಿಟಿಂಗ್, ಮ್ಯೂಸಿಕ್, ಡೈರೆಕ್ಷನ್ ಎಲ್ಲ ಚೆನ್ನಾಗಿದ್ರೆ, ಆದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು ಈ ಸಿನಿಮಾದ ಆರ್ಟ್ ವರ್ಕ್ ಮತ್ತು DI. ಎಲ್ಲ ಕಡೆ ಬ್ಲೂ ಜಾಸ್ತಿ ಕಾಣಿಸ್ತಾ ಇದೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಕ್ಕೆ ಹೋದರೆ ವೆಂಕಟ್ ಕೆ ನಾರಾಯಣ್ ನಿರ್ಮಾಣ, ಪ್ರೇಮ್ಸ್ ನಿರ್ದೇಶನ, ಅರ್ಜುನ್ ಜನ್ಯ ಸಂಗೀತ, ವಿಲಿಯಂ ಡೇವಿಡ್ ಛಾಯಾಗ್ರಹಣ, ಮೋಹನ್ ಬಿಕರೆ ಆರ್ಟ್ ಡೈರೆಕ್ಟರ್, ಸಂಕೇತ್ ಆಚಾರ್ ಎಡಿಟರ್, ಪ್ರೇಮ್ಸ್ ಮತ್ತು ಮಂಜುನಾಥ್ ಸಾಹಿತ್ಯ, ಕ್ರಾಂತಿಕುಮಾರ್ ಅವರ ಸಂಭಾಷಣೆ, ಡ್ಯಾನ್ಸ್ ಕೊರಿಯೋಗ್ರಾಫರ್ ರಾಜು ಸುಂದರಂ, ಜಾನಿ, ನಾಗೇಶ್ ರೆಡ್ಡಿ, ಬಜರಂಗಿ ಮೋಹನ್, ಭೂಷಣ್, ರಾಹುಲ್ ಮಾಸ್ಟರ್ಸ್ ಕೆಲಸ ಮಾಡಿದ್ದು. ಫೈಟ್ ಮಾಸ್ಟರ್ಸ್ ಆಗಿ ರವಿ ವರ್ಮಾ, ರಾಮ್ ಲಕ್ಷ್ಮಣ್, ಮಾಸ್ಮಾದ, ನರಸಿಂಹ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.